ಅರಮನೆ ಮತ್ತು ಸರ್ಕಾರದ ನಡುವೆ ಕಾನೂನು ಸಮರ. ಇವತ್ತು ತುರ್ತು ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮಧ್ಯಾಹ್ನ ಸಭೆ ಕರೆಯಲಾಗಿದೆ. ಅರಮನೆ ರಸ್ತೆ ಅಗಲೀಕರಣ ಯೋಜನೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ವಿಸ್ತರಣೆ ಕೈಬಿಡೋದಕ್ಕೆ ಸಂಪುಟದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸುಪ್ರೀಂ ತೀರ್ಪಿನ ಇಕ್ಕಟ್ಟಿನಿಂದ ಪಾರಾಗೋಕೆ ಪ್ರಯತ್ನಿಸಲಾಗ್ತಾ ಇದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಟಿಡಿಆರ್ ಸರ್ಕಾರದ ಅರ್ಜಿ ವಿಚಾರಣೆಯ ಯೋಜನೆಯನ್ನ ಕೈಬಿಡೋದಕ್ಕೆ ಯೋಚಿಸಿರುವಂತಹ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇವತ್ತು ಏನು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದು ಸಹಜವಾಗಿರುವಂಥ ಪ್ರಶ್ನೆ ಆಗಿತ್ತು. ಆಲ್ಮೋಸ್ಟ್ ಈ ಒಂದು ನಿರ್ಧಾರವನ್ನ ಕೈಬಿಡುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಇದೆ. ಟಿಡಿಆರ್ ಸರ್ಕಾರದ ಅರ್ಜಿಯ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ಅರಮನೆ ಮತ್ತು ಸರ್ಕಾರದ ನಡುವೆಯ ಕಾನೂನು ಸಮರ ವಿಚಾರ ಏನಿದೆ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತೊಂದು ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಒಂದು ತುರ್ತು ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಈ ಕಾರಣಕ್ಕಾಗಿ ಕರೆದಿರೋದು. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಸಭೆ ಮಧ್ಯಾಹ್ನ ನಡೆಯಲಿದೆ. ಅರಮನೆ ರಸ್ತೆ ಅಗಲೀಕರಣ ಯೋಜನೆಯ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ವಿಸ್ತರಣೆಯನ್ನು ಕೈ ಬಿಡೋದಕ್ಕೆ ಸಂಪುಟದ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಬೇಡ ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತೀರ್ಮಾನವನ್ನು ಕೈಗೊಳ್ಳುವುದು ಅನ್ನುವಂಥ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಚರ್ಚೆಯಲ್ಲಿ ಏನೆಲ್ಲ ಹೇಳ್ತಾರೆ, ಯಾವೆಲ್ಲ ನಾಯಕರಿಗೆ ಏನೆಲ್ಲ ಸಲಹೆಗಳನ್ನು ಸೂಚನೆಗಳನ್ನು ನೀಡ್ತಾರೆ, ಒಂದು ಚರ್ಚೆಯನ್ನು ಮಾಡಿ ಆ ನಂತರ ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಅರಮನೆ ರಸ್ತೆ ಅಗಲೀಕರಣಕ್ಕೆ ಸಹಜವಾಗಿ ವಿರೋಧ ಕೂಡ ಇದೆ. ಇದೊಂದು ಸರ್ಕಾರ ಮತ್ತು ಅರಮನೆಯ ನಡುವೆ ನಡೀತಾ ಇರುವಂಥ ಫೈಟ್ ಅಂತಲೇ ಬಿಂಬಿಸಲಾಗ್ತಾ ಇದೆ. ಕಾನೂನು ಸಮರ ನಡೀತಾ ಇರುವಂಥದ್ದು. ಹಾಗಾಗಿ ಯಾವ ನಿರ್ಧಾರವನ್ನು ಕೈಗೊಂಡ್ರೆ ಸೂಕ್ತ, ಒಳ್ಳೆಯದು, ಡಿಸಿಷನ್ ಹೇಗಿರಬೇಕು ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಾನೆ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಅರೇಂಜ್ ಮಾಡಿರುವಂಥದ್ದು. ಇವತ್ತು ಮಧ್ಯಾಹ್ನ ಈ ಮೀಟಿಂಗ್ ನಡೆಯಲಿದೆ. ಸೊ ಈ ಮೀಟಿಂಗ್ನಲ್ಲಿ ಆಲ್ಮೋಸ್ಟ್ ಏನು ಯೋಜನೆಯ ನಿರ್ಧಾರವನ್ನು ಕೈಗೊಂಡಿದ್ರು ಅದನ್ನು ಕೈ ಬಿಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಚರ್ಚೆಯ ನಂತರ ಅಧಿಕೃತವಾಗಿ ಏನು ಘೋಷಣೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮಧ್ಯಾಹ್ನ ಈ ಒಂದು ಸಭೆ ನಡೆಯಲಿದೆ.